ಲೋಕಸಮರ ಗೆಲ್ಲಲು ಬಿಜೆಪಿ ಇನ್ನಿಲ್ಲದ ತಯಾರಿ, ಅತೃಪ್ತರ ಮನವೊಲಿಸಲು ಮತ್ತೊಂದು ಟಾಸ್ಕ್, ಲೋಕಸಭಾ ಕ್ಷೇತ್ರ ಗೆಲ್ಲಿಸುವ ಉಸ್ತುವಾರಿ ಜವಾಬ್ದಾರಿ. ಧಾರವಾಡ ಲೋಕ ಅಖಾಡದಲ್ಲಿ ಟಫ್ ಫೈಟ್, ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡ್ತಾ ಕಾಂಗ್ರೆಸ್, ಲಿಂಗಾಲೇಶ್ವರ ಸ್ವಾಮೀಜಿಗೆ ಸಿಗುತ್ತಾ ಕೈ ಟಿಕೆಟ್. ಮಂಡ್ಯದಲ್ಲಿ ಮತ್ತೆ ಶುರುವಾಯಿತು ಸ್ಟಾರ್ ವಾರ್, ಮೈತ್ರಿಗೆ ಸುಮಲತಾ ಬಲ, ಕೈಗೆ ರಮ್ಯಾ ಹಂಬಲ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ರೋಡ್ ಶೋ ಮಾಡ್ತಾರಾ ರಮ್ಯಾ? ಮಂಡ್ಯ ಲೋಕಸಭಾ ಕ್ಷೇತ್ರ ಪ್ರತಿ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದೊಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ರಮ್ಯಾ ಮಂಡ್ಯ ಲೋಕಸಭಾ ಅಖಾಡದಿಂದ ಧುಮುಕ್ತಾರೆ, ಗೆದ್ದು ಬಂದಿರ್ತಾರೆ. ಅದಾದ ಬಳಿಕ ಸುಮಲತಾ ಅವರ ಎರ ಶುರುವಾಗುತ್ತೆ. ಸುಮಲತಾ ಅಂಬರೀಷ್ ಅವರು ಕೂಡ ಗೆದ್ದು ಬರ್ತಾರೆ. ಈಗ ಇಬ್ಬರ ಎರ ಮತ್ತೊಮ್ಮೆ ಶುರುವಾಗ್ತಾ ಇದೆ. ಇದು ನೋಡಿ, ಆಗಲೇ ಹೇಳಿದೆ, ಇದು ರಮ್ಯಾ ಚೈತ್ರ ಕಾಲ ಅಂತೇಳಿ ಅಲ್ಲಿ ಟೈಟಲ್ ಕೊಟ್ಟಿದ್ರು ಅಂತೇಳಿ. ಮಂಡ್ಯ ಸಂಸದೆ ಆಗಿದ್ದಂಥ ರಮ್ಯಾ ಅವರು ಈಗ ಕ್ಯಾಂಪೇನ್ ಅನ್ನು ಶುರು ಮಾಡ್ತಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ರಮ್ಯಾ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಕ್ಯಾಂಪೇನ್ ಮಾಡೋದಕ್ಕೆ ಪ್ರಚಾರಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ರಮ್ಯಾ, ಮತ್ತೊಂದು ಕಡೆ ಸುಮಲತಾ ಅಂಬರೀಷ್ ಅವರು. ಮಂಡ್ಯ ಅಖಾಡಕ್ಕೆ ಇಬ್ಬರು ನಟಿಯರ ಎಂಟ್ರಿ. ಕಾಂಗ್ರೆಸ್ ಅಭ್ಯರ್ಥಿ ಪರ ರಮ್ಯಾ ರೋಡ್ ಶೋವನ್ನು ನಡೆಸಲಿದ್ದಾರೆ. ಸಂಸದೆ ಆಗಿದ್ದಂಥವರು 2014 ಚುನಾವಣೆಯಲ್ಲಿ ಒಮ್ಮೆ ಗೆದ್ದಿದ್ರು, ಆ ನಂತರ 2014 ಚುನಾವಣೆಯಲ್ಲಿ CS ಪುಟ್ಟರಾಜು ಅವರ ವಿರುದ್ಧ 5,000 ಮತಗಳ ಅಂತರದಲ್ಲಿ ಸೋಲ್ತಾರೆ. ಆ ನಂತರ ಅಲ್ಲೊಂದು ಉಪಚುನಾವಣೆ ನಡೆಯುತ್ತೆ. ಆಗ ಎಲ್ಲ ಶಿವರಾಮೇಗೌಡರು ಗೆಲ್ತಾರೆ. ಒಂದು 6 ತಿಂಗಳ MP ಆಗ್ತಾರೆ ಎಲ್ಲ ಶಿವರಾಮೇಗೌಡರು. ಅದಾದ ನಡೆದದ್ದು ಕಳೆದ ಬಾರಿಯ ಚುನಾವಣೆ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರು. ಸುಮಲತಾ ಗೆಲ್ತಾರೆ 1,25,876 ಮತಗಳ ಅಂತರದಿಂದ. ಅದು ಕರ್ನಾಟಕದ ರೆಕಾರ್ಡ್. ಅಂದರೆ ಮತಗಳ ಅಂತರ ಅಲ್ಲ, 52 ವರ್ಷಗಳ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಂಸದೆಯಾಗಿ ಓರ್ವ ಮಹಿಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ಲೋದು ರೆಕಾರ್ಡ್. ಅದನ್ನು ರಮ್ಯಾ ಕಾಂಗ್ರೆಸ್ಸಲ್ಲಿದ್ದರು, ಮಾಧ್ಯಮ ಸಂವಹನ ವಿಭಾಗದಲ್ಲಿದ್ದರು, ಆಮೇಲೆ ಸಡನ್ನಾಗಿ ಕಾಣೆಯಾದರು, ಸಿನಿಮಾದಲ್ಲಿ ಬಂದರು, ಮತ್ತೆ ಕಾಣೆಯಾದರು, ಹೀಗೆಲ್ಲ ಆಗ್ತಾ ಇರುತ್ತೆ. ಮೊನ್ನೆ ನೀವು ಗೊತ್ತಿರ್ಬೋದು, ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಆಕೆ ಬಂದಿರ್ತಾರೆ. ಮತ್ತು ಆ ಒಂದು ಸನ್ನಿವೇಶ ನಿಮ್ಗೆ ಈಗಲೂ ಕೂಡ ನೆನಪಿರ್ಬೋದು. ಈಗ ಮತ್ತೆ ಅವರು ಪ್ರಚಾರ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಾಕಷ್ಟು ಬರ್ತಾ ಇದೆ. ಈಗಲೂ ಕೂಡ ಒಂದು ರೀತಿಯಲ್ಲಿ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದ್ದಾರೆ. ಬಟ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಬನ್ನಿ, ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ ನಿಮ್ಮ ಮುಂದೆ. ಸ್ಟಾರ್ ನಟಿಯರಿಂದ ರಂಗೇರಲಿದೆ ಮಂಡ್ಯ ಅಖಾಡ. ಮೈತ್ರಿಗೆ ಸುಮಲತಾ ಬೆಂಬಲ, ಕೈಗೆ ರಮ್ಯಾ ಬಲ. ಲೋಕಸಮರದಲ್ಲಿ ಮಂಡ್ಯ ಅಖಾಡ ತೀವ್ರ ಕುತೂಹಲ ಕೆರಳಿಸಿದೆ. ಮಂಡ್ಯ ನಂದೇ ಎಂದು ಗುಡುಗಿದ್ದ ಸಂಸದೆ ಸುಮಲತಾ HD ಕುಮಾರಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು 2013ರ ಲೋಕಸಭೆ ಉಪಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದ ರಮ್ಯಾ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಧುಮುಕಲಿದ್ದಾರೆ. ಒಂದೆಡೆ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಪರ ಸಂಸದೆ ಸುಮಲತಾ ಪ್ರಚಾರಕ್ಕಿಳಿದು ಬಿಜೆಪಿ ಬಲ ಹೆಚ್ಚಿಸಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ರಮ್ಯಾ ರೋಡ್ ಶೋ ನಡೆಸಲಿದ್ದಾರೆ. ರಮ್ಯಾರನ್ನ ಪ್ರಚಾರಕ್ಕೆ ಕರೆಸಿ ಮತದಾರರನ್ನ ಸೆಳೆಯೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ರಮ್ಯಾ ಜೊತೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಮಾತುಕತೆ ನಡೆಸಿದ್ದು, ಮಂಡ್ಯದಲ್ಲಿ ಕ್ಯಾಂಪೇನ್ ಮಾಡೋಕೆ ರಮ್ಯಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಆಯ್ತು ಅಂತ ಒಪ್ಕೊಂಡಿದ್ವಿ. ಅವ್ರು ನಮ್ಮ ಭಾಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ. ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ 6 ತಿಂಗಳಲ್ಲಿ ಜನ ನೋಡೋ ಥರ ಕೆಲಸವನ್ನು ರಮ್ಯವರು ಮಾಡಿದ್ದಾರೆ. ಇವತ್ತು ಕೂಡ ಜನ ರಮ್ಯವ್ರ ಬಗ್ಗೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡ್ತಾರೆ. ರಮ್ಯವ್ರು ಬಂದರೆ ನಮಗೆ ಭಾಳ ಶಕ್ತಿ ಬರುತ್ತೆ, ಆನೆ ಬಲ ಬಂದಂಗೆ ಆಗುತ್ತೆ. ಮುಂದಿನ ವಾರವೇ ಅಭ್ಯರ್ಥಿ ಜೊತೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ರೋಡ್ ಶೋ ನಡೆಸೋಕೆ ತಯಾರಿ ನಡೆಸುತ್ತಿದ್ದಾರೆ. ಇನ್ನು ರೆಬೆಲ್ ಲೇಡಿ ಸುಮಲತಾ ಮೂಲಕ ಬೆಂಬಲಿಗರು ಹಾಗೂ ಮಹಿಳಾ ಮತ ಸೆಳೆಯೋಕೆ ದೋಸ್ತಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹಾಲಿ ಮಾಜಿ ಸಂಸದೆಯರು ಕಮ್ ನಟಿಯರಿಂದ ಮಂಡ್ಯ ಅಖಾಡದತ್ತ ಎಲ್ಲರ ಚಿತ್ತ ನೆಟ್ಟಿದೆ.
ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮ್ಯಾ ಬರೋದು ಗ್ಯಾರಂಟಿನ, ಬಟ್ ರಮ್ಯಾ ಇಲ್ಲಿ ತನಕ ಎಲ್ಲಿದ್ದರು? ಮಂಡ್ಯದವರಾಗಿ ನೀವು ಹೇಳಬೇಕಪ್ಪ, ಎಲ್ಲಿದ್ದರು ರಮ್ಯಾ ಇಲ್ಲಿ ತನಕ? ಎಲ್ಲಿ ಇರ್ತಾರೆ ಅವರು? ಒಮ್ಮೆ ಮನೆ ಮಾಡ್ತೀನಿ ಅಂದಿದ್ರು ಮಂಡ್ಯದಲ್ಲಿ, ಇದೆಯಾ ಮನೆ? ಜಯಪ್ರಕಾಶ್ ಶೆಟ್ಟಿ ಅವರು ಸೋತ ಬಳಿಕ ಮಂಡ್ಯದಿಂದ ಅಂದರೆ ಈ ಕಡೆ ಬರ್ತಾನೆ ಇಲ್ಲ. ಮಂಡ್ಯದಲ್ಲಿ ಒಂದು ಬಾಡಿಗೆ ಮನೆ ಮಾಡಿದ್ರು. ಆದರೆ ಅಂಬರೀಷ್ ಅವರು ಮೃತಪಟ್ಟ ಬಳಿಕ ಒಂದಷ್ಟು ಟೀಕೆಗಳು ಎದುರಾಯಿತು. ಅದಾದ ನಂತರ ಆ ಮನೆಯನ್ನು ಕೂಡ ಖಾಲಿ ಮಾಡಿದ್ರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ದಿನ ಮಾತ್ರ ಪ್ರಚಾರಕ್ಕೆ ಬಂದರು. ಆದರೆ ಈ ಒಂದು ಚುನಾವಣೆಗೆ ಅವರನ್ನು ಮತ್ತೆ ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಕಾರಣ ಏನು ಅಂದರೆ, ಸಂಸದೆ ಸುಮಲತಾ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗಿದ್ದಾರೆ. ಇದು ಒಂದಷ್ಟು ಬಿಜೆಪಿಗೆ ಒಂದು ಬಲ ಬಂದಿದೆ ಅಂತ ಹೇಳ್ಬೋದು. ಅಂಬರೀಷ್ ಅಭಿಮಾನಿಗಳ ಓಟನ್ನು ಟಾರ್ಗೆಟ್ ಮಾಡ್ಕೊಂಡು ಸುಮಲತಾ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡ್ರೆ ಒಂದಷ್ಟು ಲಾಭ ಆಗ್ತದೆ ಅನ್ನೋದು ಮೈತ್ರಿ ನಾಯಕರ ಲೆಕ್ಕಾಚಾರ. ಅದು ಕುಮಾರಸ್ವಾಮಿ ಅವರಿಗೆ ಲಾಭ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೂಡ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬಂದೇ ಬರ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಅವರನ್ನು ಪ್ರಚಾರಕ್ಕೆ ಕರ್ತರೋ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ಸಾಗಿರುವಂಥದ್ದು. ಈಗಾಗಲೇ ಬಿಜೆಪಿ ನಾಯಕರ ಮೇಲೆ ಒತ್ತಡ ಕೂಡ ಹಾಕಿದ್ದಾರೆ. ಸುಮಲತಾ ಅವರು ಮುಂದಿನ ವಾರದಿಂದ ಪ್ರಚಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಅದೇ ಸುಮಲತಾ ಅವರ ಪ್ರಚಾರಕ್ಕೆ ಸೆಡ್ಡು ಹೊಡೆಯುವಂಥದ್ದು. ಆ ಮೂಲಕ ಇಲ್ಲಿ ಒಕ್ಕಲಿಗರ ಓಟ್ಗೆ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ JDS, ಅದು ಮಹಿಳಾ ಓಟ್ಗಳನ್ನು ಒಂದಷ್ಟು ಟಾರ್ಗೆಟ್ ಮಾಡೋದು, ಜೊತೆಗೆ ಒಂದು ಯುವಕರ ಓಟ್ಗಳನ್ನು ಟಾರ್ಗೆಟ್ ಮಾಡೋ ನಿಟ್ಟಿನಲ್ಲಿ ರಮ್ಯಾ ಅವರನ್ನು ಕರ್ಕೊಬರೋದಕ್ಕೆ ಒಂದಷ್ಟು ಪ್ಲಾನನ್ನು ಮಾಡ್ತಾ ಇರುವಂಥದ್ದು. ರಮ್ಯಾ ಅವರು ಕೇವಲ 6 ತಿಂಗಳು ಸಂಸದಾದರೂ ಕೂಡ ಇಡೀ ಮಂಡ್ಯ ಜಿಲ್ಲೆಯನ್ನು ಸುತ್ತಿದ್ರು. ಒಂದಷ್ಟು ಜನ ಮನ್ನಣೆಯನ್ನು ಗಳಿಸಿದ್ರು. ಅದರ ಒಂದಷ್ಟು ಕಾರಣಗಳಿಂದ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತರು. ಅದು ಅವರ ಪಕ್ಷದ ಒಂದಷ್ಟು ಆಂತರಿಕ ವಿಚಾರದಿಂದಾಗಿ ಸೋತಿದ್ರು. ಆದರೆ ಅವ್ರಿಗಿರುವಂಥ ವರ್ಚಸ್ಸು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಒಂದಷ್ಟು ನಾಯಕರುಗಳಿಗೆ ತಾಳೆ ಹಾಕಿ ನೋಡಿದ್ರೆ ಅಂದರೆ ರಮ್ಯಾ ಅವರು ಬೆಟರ್ ಅನ್ನೋ ಒಂದು ವಾತಾವರಣ ಮಂಡ್ಯದಲ್ಲಿದೆ. ಆ ಒಂದು ಜನಪ್ರಿಯತೆಯನ್ನು ಲಾಭ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ರಮ್ಯಾ ಅವ್ರನ್ನ ಬರೋ ನಿಟ್ಟಿನಲ್ಲಿ ಹೋಗೋ ಪ್ರಯತ್ನ ಸಾಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಈಗ ಮಾತುಕತೆಯನ್ನು ನಡೆಸಿದರೆ ಅವರು ಭರವಸೆಯನ್ನು ಕೊಟ್ಟಿರುವಂಥದ್ದು, ಒಂದು ದಿವಸ ನಾನು ಪ್ರಚಾರಕ್ಕೆ ಬರ್ತೀನಿ ಅಂತ. ಅದರಲ್ಲೂ ಕೂಡ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೋಡ್ ಶೋ ಮಾಡೋದಕ್ಕೆ ಒಪ್ಪಿಗೆ ನೀಡಿದ್ದಾರೆ ಅಂತ ಸ್ವತಃ ಶಾಸಕ ರವಿ ಗಣಿಗ ಅವರೇ ಹೇಳಿರುವಂಥದ್ದು. ಆದರೆ ಯಾವತ್ತು ಬರ್ತಾರೆ ಅನ್ನೋದು ಕೂಡ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಅವರು ಬಂದರೆ ಒಂದಷ್ಟು ಮಟ್ಟಕ್ಕೆ ಲಾಭ ಆಗೋದಂತೂ ನಿಜ. ಆದರೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗಲಿಲ್ಲ ಅಂದರೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಸ್ಟಾರ್ ಚಂದ್ರು ಅವ್ರಿಗೆ ಲಾಭ ಆಗುತ್ತೆ. ಆದರೆ ಅವರು ಬರ್ತಾರಾ ಬರಲ್ವ ಅನ್ನೋದು ನೋಡಬೇಕು. ಅವರ ಬಂದಂಥ ಸಂದರ್ಭದಲ್ಲೂ ನೀವು ಹೇಳ್ದಂಗೆ ಇಷ್ಟು ದಿನ ಎಲ್ಲೋಗಿದ್ರು ಅನ್ನೋದು ಕೂಡ ಒಂದು ಪ್ರಶ್ನೆಯನ್ನು ಮೂಡೋದು ಸಹಜ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಡೆಫಿನೆಟ್ಲಿ, ಥ್ಯಾಂಕ್ ಯು ವೆರಿ ಮಚ್. ಒಂದು ವರ್ಚಸ್ಸಂತೂ ಈಗಲೂ ಇದೆ ರಮ್ಯಾ ಅವರಿಗೆ, ಸಿನಿಮಾದಲ್ಲಾಗಲಿ ರಾಜಕೀಯದಲ್ಲಾಗಲಿ. ಅವರನ್ನು ಕರ್ಕೊಂಬಂದಿದ್ದೆ DK ಶಿವಕುಮಾರ್, ನಮಗೆ ಈಗಲೂ ನೆನಪಿದೆ. 2009 ಆ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಬರ್ತಾರೆ, ದೊಡ್ಡ ವಿಜಯ ಉಂಟಾಗುತ್ತೆ. ಆಮೇಲೆ ಅಂಬರೀಷ್ ಮತ್ತು ಇವ್ರಿಗೊಂದು ಫೈಟ್ ಆಗುತ್ತೆ, ನೀನಾ ಅಂತ ಅಂದ್ಬಿಟ್ಟಾಗುತ್ತೆ.